ಫ್ರೆಂಡ್ಸ್, ಹಲವರ ಮನೆಯಲ್ಲಿ ಚಿಕ್ಕ ಹೂಗಿಡಗಳನ್ನು ನೆಡಲು ಹಾಗೆ ಬೀಜವನ್ನು ಬಿತ್ತಲು ಪ್ಲಾಸ್ಟಿಕ್ ಕಂಟೈನರ್ಗಳು ಹಾಗೆ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನು ಬಳಸ್ತಾರೆ. ಆದ ಕಾರಣ ಇವತ್ತು ನಾವೆಂತ ಮಾಡಿದ್ದೀವಿ ಅಂದರೆ, ಈ ರೀತಿಯಾದ ಗ್ಯಾರಟಿ ಇದೆಯಲ್ಲ, ಇದರ ಸಹಾಯದಿಂದ ಒಂದು ಚಿಕ್ಕ ಹೂಗಿಡಗಳಿಗೆ ಒಂದು ಚಟ್ಟಿಯ ರೂಪದಲ್ಲಿ ಮಾಡಿದ್ದೀವಿ. ಇದು ಮಾಡಲಿಕ್ಕೆ ಬಹಳ ಸುಲಭ ಆಗಿದೆ. ಆದ ಕಾರಣ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ನನ್ನ ಹೆಸರು ಚಿನ್ಮಯ ಕೃಷ್ಣ. CK ಎಕ್ಸ್ಪೆರಿಮೆಂಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್ ನೋಡಿ, ಮೊದಲಿಗೆ ನಾವು 1-2 ಗೆರಟೆಯನ್ನು ತಗೊಂಡಿದ್ದೇವೆ. ಒಂದು ದೊಡ್ಡ ಗೆರಟೆ ಹಾಗೂ ಒಂದು ಚಿಕ್ಕ ಗೆರಟೆ. ದೊಡ್ಡ ಗೆರಟೆಯಲ್ಲಿ ನಾವು ಹೂವಿನ ಗಿಡವನ್ನು ನೆಡಲಿಕ್ಕಿದ್ದೇವೆ. ಮತ್ತೆ ನಮಗೆ ಬೇಕಾದದ್ದು ನೋಡಿ, ಈ ರೀತಿಯಾದ ಒಂದು ಸ್ಯಾಂಡ್ ಪೇಪರ್ ಆಗಿದೆ. ನಾನಿವತ್ತು 80 ಸೈಜಿನ ಸ್ಯಾಂಡ್ ಪೇಪರ್ ಅನ್ನು ಬಳಸ್ತಾ ಇದ್ದೇನೆ. ನೀವು ಇಲ್ಲಿ 105 ಸೈಜ್, ಯಾವ ಸೈಜ್ ಅದು ಕೂಡ ಬಳಸ್ಬೋದು. ಇದನ್ನು ಯಾಕೆ ಬಳಸ್ತಾ ಇದ್ದೇನೆ ನೋಡಿ, ನಾನು ಈ ರೀತಿಯಾಗಿ ಇದನ್ನು ಚೆನ್ನಾಗಿ ರಬ್ ಮಾಡಬೇಕು. ಆಗ ಇದು ನೈಸ್ ಆಗ್ತದೆ. ಆಗ ಕಾಣಲಿಕ್ಕೂ ಕೂಡ ಸುಂದರವಾಗಿ ಕಾಣಿಸ್ತದೆ. ನಾವು ಈ ರೀತಿಯಾಗಿ ಚಂದವಾಗಿ ನೈಸ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಕರೆಕ್ಟಾಗಿ ನೈಸಾಗಿ ನೋಡಿ ನೀವು ಗಮನಿಸ್ಬೋದು. ಈಗ ನಾವೆಂತ ಹೇಳಿದ್ದೇವೆ ನೋಡಿ, ಸೈಡಲ್ಲಿ ನಾವು ನೋಡಿ ಚೆನ್ನಾಗಿ ಸ್ಟ್ರೈಟಾಗಿ ಗುರುತಾಕಿದ್ದೇವೆ. ಗುರುತನ್ನು ಈ ಕರೆಕ್ಟಾಗಿ ಚಂದ ಕಾಣಲಿಕ್ಕೆ ಅಂತ ನಾವಿದನ್ನು ಕಟ್ ಮಾಡಿದ್ದೇವೆ. ನೋಡಿ, ಎಕ್ಸೋ ಬ್ಲೇಡ್ ಸಹಾಯದಿಂದ ನಾನೀಗ ಪರ್ಫೆಕ್ಟಾಗಿ ಕಟ್ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ಕಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಪರ್ಫೆಕ್ಟಾಗಿ ನೈಸಾಗಿ ನಾವು ಕಟ್ ಮಾಡಿದ್ದೇವೆ. ಆದ ಕಾರಣ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನೋಡಿ, ಈ ಗೆರಟೆಯನ್ನು ನಾವೀಗ ಸೈಡಲ್ಲಿ ಇಟ್ಟಿದ್ದೀವಿ. ಹಾಗೆ ಮತ್ತೆ ನೋಡಿ, ಈ ರೀತಿಯಾದ 3 ಕಣ್ಣಿರೋ ಗೆರಟೆ ನಾವು ಚೆನ್ನಾಗಿ ಕತ್ತಿಯ ಸಹಾಯದಿಂದ ತೂತು ಮಾಡ್ತಾ ಇದ್ದೀವಿ. ಇದೇ ರೀತಿ ಫ್ರೆಂಡ್ಸ್, ಇಷ್ಟು ತೂತು ಮಾಡಿದ್ರೆ ಸಾಕು. ಆದರೂ ಕೂಡ ಇನ್ನೂ ಕೂಡ ನಾನು ನೋಡಿ ಎಕ್ಸೋ ಬ್ಲೇಡ್ನ ಸಹಾಯದಿಂದ ಈ ರೀತಿಯಾಗಿ ತೂತು ಮಾಡ್ತೀವಿ. ತೂತು ಮಾಡೋ ಕಾರಣ ಏನಂದರೆ, ನಾವು ಗಿಡಕ್ಕೆ ಹಾಕಿದ ನೀರು ಈ ತೂತಿಯ ಸಹಾಯದಿಂದ ಹೋಗ್ತದೆ. ಆಗ ಬುಡವು ಕೂಡ ಕೊಳೆಯೋ ಸಾಧ್ಯತೆ ಕಡಿಮೆ. ಫ್ರೆಂಡ್ಸ್ ನೋಡಿ, ಕರೆಕ್ಟಾಗಿ ಈ ರೀತಿಯಾಗಿ ತೂತು ಮಾಡಿದ್ದೇವೆ. ಈ ರೀತಿಯಾಗಿ ನೀವು ಖಂಡಿತವಾಗಿ ತೂತು ಮಾಡಬೇಕು. ಇಲ್ಲಾಂದರೆ ಆ 3 ದೊಡ್ಡ ತೂತುಗಳು ಖಂಡಿತವಾಗಿ ಸಾಕಾಗ್ತದೆ. ಫ್ರೆಂಡ್ಸ್, ನಂತರ ನಮಗೆ ಬೇಕಾದ್ರೆ ನೋಡಿ, ಈ ರೀತಿಯಾದ ನಾನು ಫೆವಿಕ್ವಿಕ್ಕನ್ನು ಬಳಸ್ತಾ ಇದ್ದೇನೆ. ಯಾಕಂದರೆ ಇದನ್ನು ಜೋಡಿಸಲಿಕ್ಕೆ ಅಂತ. ನೋಡಿ, ಈ ಫೆವಿಕ್ವಿಕ್ಕನ್ನು ನಾವೀಗ ಓಪನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಫೆವಿಕ್ವಿಕ್ಕನ್ನು ನಾನು ಕರೆಕ್ಟಾಗಿ ಹಾಕಿ ಈ ರೀತಿಯಾಗಿ ಜೋಡಿಸಲಿದ್ದೇನೆ. ಅದರ ನಂತರ ಫ್ರೆಂಡ್ಸ್, ಈ ಗೆರಟೆ ಹುಡಿ ಉಂಟಲ್ಲ, ಅದನ್ನು ಕೂಡ ಕರೆಕ್ಟಾಗಿ ಹಾಕಬೇಕಾಗಿದೆ. ಯಾಕೆಂದರೆ ಅದು ಸ್ಟ್ರಾಂಗಾಗಿ ಫಿಕ್ಸ್ ಆಗಲಿಕ್ಕೆ. ನಂತರ ಬೇಕಾದದು ಎಮ್-ಸೀಲ್ ಅಂತ. ಎಮ್-ಸೀಲ್ ಕೇವಲ 10 ರೂಪಾಯಿ ಸಿಗುವಂಥದ್ದು. ಈ ರೀತಿಯಾದ 2 ಪೇಸ್ಟ್ಗಳಿರ್ತದೆ. ನೋಡಿ, ಈ ಪೇಸ್ಟ್ಗಳನ್ನು ಅಂದರೆ ಈ ರೀತಿಯಾದ ಒಂದು ಇರ್ತಲ್ಲ ನೋಡಿ, ಈ ಬ್ರೌನ್ ಕಲರದ್ದು. ಹಾಗೆ ನೋಡಿ, ಇದರೊಳಗೆ ಕಪ್ಪು ಬಣ್ಣದ ಈ ರೀತಿಯಾದ ಪೇಸ್ಟ್ಗಳಿರ್ತದೆ. ಇದನ್ನು ನಾವು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾಗ ಅದು ಕರೆಕ್ಟಾಗಿ ಸ್ಟ್ರಾಂಗ್ ಆಗ್ತದೆ. ಹಾಗೆ ನೋಡಿ, ಈ ರೀತಿಯಾಗಿ ನಾನು ಬ್ಲ್ಯಾಕ್ ಕಲರಿಗೆ ಬರಬೇಕು ಕೊನೆಗೆ. ನಂತರ ಇದನ್ನು ನೋಡಿ ಚೆಂದ ಮಾಡಿ ನಮ್ಮ ಗೆರಟೆಗೆ ನಾವೀಗ ಈ ರೀತಿಯಾಗಿ ಹಾಕಬೇಕಾಗಿದೆ. ಈ ರೀತಿಯಾಗಿ ಹಾಕೋದ್ರಿಂದ ಗೆರಟೆ ಭಯಂಕರ ಸ್ಟ್ರಾಂಗ್ ಆಗ್ತದೆ. ಇನ್ನು ಇದು ಬಿಡಲಿಕ್ಕಿಲ್ಲ. ಫ್ರೆಂಡ್ಸ್, ಇದನ್ನು ನಾವು ಮತ್ತೆ ಏನು ಮಾಡಬೇಕು ಅಂದರೆ, ಒಂದು ಅರ್ಧ ಗಂಟೆಯ ಕಾಲ ಒಂದು ಬಿಸಿಲಲ್ಲಿ ಇಡಬೇಕು. ಹಾಗಿದ್ದು ಕಲ್ಲಿನ ರೀತಿಯಲ್ಲಿ ಗಟ್ಟಿ ಆಗ್ತದೆ. ಇದೇ ರೀತಿಯಾಗಿ ನೀವು ಮಾಡೋದು ಬಹಳ ಸುಲಭವಾದ ವಿಧಾನ. ಈ ರೀತಿಯಾಗಿ ನಿಮಗೆ 10 ರೂಪಾಯಿದು ಎಮ್-ಸೀಲ್ ಸಿಗ್ತದೆ. ಇದರಲ್ಲಿ ನಾವು ಬಳಸೋದು ಕೇವಲ 2-3 ರೂಪಾಯಿದು ಅಷ್ಟೇ. ನಾವೀಗ ನೋಡಿ ಕರೆಕ್ಟಾಗಿ ಈ ಬಿಸಿಲಿಗೆ ನಾವು ನೋಡಿ ಈ ರೀತಿಯಾಗಿ ಬಹಳ ಸುಂದರವಾಗಿ ಇಟ್ಟಿದ್ದೇವೆ. ಸುಂದರವಾಗಿ ಕಾಣಿಸ್ತದೆ ಕೂಡ. ಈಗ ನೋಡಿ, ಈ ರೀತಿಯಾಗಿ ಇಟ್ಟಿದ್ದೇವೆ. ಈ ರೀತಿಯಾಗಿ ಒಂದು ಅರ್ಧ ಗಂಟೆ ಕಾಲ ಇಡೋಣ. ಫ್ರೆಂಡ್ಸ್ ನೋಡಿ, ನಾನು ಆಗಲೇ ಹೇಳಿರುವಂಥದ್ದು ನೋಡಿ, ಈ ರೀತಿಯಾದ ಪ್ಲಾಸ್ಟಿಕ್ ಇದರಲ್ಲಿ ನೆಡುವುದು ಒಳ್ಳೆಯದಲ್ಲ. ಯಾಕಂದ್ರೆ ನಾವೆಂತ ಮಾಡಿದ್ದೇವೆ ನೋಡಿ, ಈಗ ಇದೊಂದು ನೆಲ ಗುಲಾಬಿಯ ಗಿಡವಾಗಿದೆ. ಇದನ್ನು ನಾವು ಕತ್ತಿಯ ಸಹಾಯದಿಂದ ಕಟ್ ಮಾಡಿ ಇದರ ಗೆಲ್ಲು ನಮಗೆ ಬೇಕಾಗಿದೆ, ನೆಡ್ಲಿಕ್ಕೆ ಬೇಕಾದಂಥದ್ದು. ಇದನ್ನು ನಾವೀಗ ನೆಡ್ಲಿಕ್ಕಿದ್ದೇವೆ. ಫ್ರೆಂಡ್ಸ್ ನೋಡಿ, ಈಗ ನಾವು ಮಣ್ಣನ್ನು ಹಾಕ್ತಿದ್ದೇವೆ. ಕಪ್ಪು ಮಣ್ಣನ್ನು ನಾವು ತಗೊಂಡಿದ್ದೇವೆ. ಈಗ ನೋಡಿ, ಈ ರೀತಿಯಾಗಿ ಮಣ್ಣನ್ನು ಹಾಕೋಣ. ನಾವು ಆ ಕಟ್ ಮಾಡಿದಂಥ ಗೆಲ್ಲು ಕೂಡ ಅಲ್ಲಿದೆ. ಭಾಳ ಸುಂದರವಾಗಿದೆ ಫ್ರೆಂಡ್ಸ್ ನಮ್ಮ ಈ ಗೆರಟೆಯ ಚಟ್ಟಿ. ಇದನ್ನು ಕೂಡ ದಯವಿಟ್ಟು ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋಕ್ಕೆ ಇನ್ನೂ ಕೂಡ ಲೈಕ್ ಕೊಡಿದ್ರೆ ದಯವಿಟ್ಟು ಲೈಕ್ ಕೊಡಿ. ಈ ರೀತಿಯಾಗಿ ಗಿಡವನ್ನು ನಾವು ಕರೆಕ್ಟಾಗಿ ನೆಡೋಣ.
ಫ್ರೆಂಡ್ಸ್ ನೋಡಿ, ನಾವೀಗ ಸ್ವಲ್ಪ ನೀರು ಹಾಕ್ತಾ ಇದ್ದೀವಿ. ಇದು ಹೇಗಾಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ನಾಳೆ ನೋಡೋಣ ಇದಕ್ಕೆ ಜಿಯೋ ಬರ್ತಾ ಇಲ್ವಾ ಅಂತ. ಫ್ರೆಂಡ್ಸ್ ನೋಡಿ, ಈಗ ಇದು ಮರುದಿವಸ ನೋಡಿ, ಈಗ ಮೊದಲು ಬಾಡಿದಾಗಿತ್ತು ಗಿಡ, ಈಗ ಸ್ವಲ್ಪ ಎದ್ದು ನಿಂತಾಗಿದೆ, ಒಳ್ಳೆದಾಗಿ ವರ್ಕ್ ಆಗ್ತದೆ. ಫ್ರೆಂಡ್ಸ್, ಈ ಪರಿಸರ ಸ್ನೇಹಿ ಹೂಗಿನ ಚಟ್ಟಿ ಹೇಗಾಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.